ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಕಲಬುರಗಿಯ ಬಿಲ್ಗುಂದಿ ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಟಿವಿಎಸ್ ಜುಪಿಟರ್ ಹೊಸ ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಲೋಕಾರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಂತ ಅಲ್ಲಾಪುರ ಪಾಟೀಲ್, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪಾಜಿ ಹಾಗೂ HK ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಭೀಮಾಶಂಕರ್ ಬಿಲ್ಗುಂದಿ ಹಾಗೂ ಟಿವಿಎಸ್ ಮೋಟಾರ್ ಕಂಪನಿಯ ಸೇಲ್ಸ್ ಮ್ಯಾನೇಜರ್ ಆದಂಥ ಸೋಮಶೇಖರ್ ಪಾಟೀಲ್
ಹಾಗೂ TVS ಮೋಟಾರ್ ಕಂಪನಿಯ ಸರ್ವಿಸ್ ಮ್ಯಾನೇಜರ್ ರಕ್ಷಿತ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ TVS ಕಂಪನಿಯ ಹೊಸ TVS ಜುಪಿಟರ್ ವಾಹನವನ್ನು ಮಾರುಕಟ್ಟೆಗೆ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಲ್ಗುಂದಿ ಶೋರೂಮ್ನ ಮಾಲೀಕರಾದಂಥ ಶಾಂತಕುಮಾರ್ ಬಸವಣ್ಣಪ್ಪ ಬಿಲ್ಗುಂದಿ ಅವರು ಹಾಗೂ ಅವರ ಸುಪುತ್ರರಾದಂಥ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ ಅವರ ಅಧ್ಯಕ್ಷತೆಯಲ್ಲಿ TVS ಜುಪಿಟರ್ ಹೊಸ ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿದಾರರಂಥ ಸುರೇಶ್ ಬುಲ್ಬುಲೆ, ಸರಾ ಬಜಾರ್ ಸಂಘದ ಅಧ್ಯಕ್ಷರು ಹಾಗಂತ ರಾಘವೇಂದ್ರ ಮೆಲಾಪುರೆ, ಚೇತನ್ ಕುಮಾರ್ ಶಹಾ, ರಾಮಚಂದ್ರ ಕೋಸ್ಗಿ, ಶರಣದೇವಿ ದಂಡಗುಡಿ, ವಿಶಾಲ್ ಪಾಟೀಲ್, ಶಿವಾನಂದ್ ಹುಲಿ, ರವಿ ಸರ್ಸಂಬಿ, ಖ್ಯಾತ ವಕೀಲರಾದಂಥ ಉದಯ್ ಕುಮಾರ್ ಉಪ್ಪಿನ್, ಖ್ಯಾತ ವಕೀಲರಾದ ಚಂದ್ರಕಾಂತ್ ಖರ್ಗಿ, ಸಂತೋಷ್ ಕಂಟಿ, ಸಚಿನ್ ನಂದ್ಯಾಳ್, ಅನ್ವೀರಯ್ಯ ಮಠಪತಿ, ಬಿಲ್ಗುಂದಿ TVS ಶೋರೂಮ್ನ ಜನರಲ್ ಮ್ಯಾನೇಜರ್ ಶರಣು ಬಿರಾದರ್, ಪ್ರಶಾಂತ್ ಜಮಶೆಟ್ಟಿ, ಚಂದ್ರಶೇಖರ್ ಖುನಿ ಹಾಗೂ TVS ಶೋರೂಮ್ನ ಅಡ್ಮಿನಿಸ್ಟ್ರೇಟರ್ ರಿತೇಶ್ ಕೆ ಪಾಟೀಲ್ ಹಾಗೂ ಬಿಲ್ಗುಂದಿ TVS ಶೋರೂಮ್ನ ಎಲ್ಲ ಸಿಬ್ಬಂದಿ ಹಾಗೂ ಸೇಲ್ಸ್ ಸರ್ವಿಸಸ್ ಕಚೇರಿ ಸಿಬ್ಬಂದಿ ಹಾಗೂ ಕಲಬುರಗಿ ಮಹಾನಗರದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಗುಲ್ಬರ್ಗ ನಗರದಲ್ಲಿ TVS ಬಿಲ್ಗುಂದಿ ಶೋರೂಮ್ ಉದ್ಘಾಟನೆ, TVS ಗಾಡಿಗಳು ಕೂಡ ಇವತ್ತು ಉದ್ಘಾಟನೆ ಮಾಡಿ ಹೊಸದಾಗಿ ಸುಮಾರು 10 ಗ್ರಾಹಕರಿಗೆ ಇವತ್ತು ವಿತರಣೆ ಮಾಡ್ತಾಯಿದ್ದಾರೆ. ಇದು ಹೊಸ ಟೆಕ್ನಾಲಜಿಕಲ್ಲಿ ಏನು ಬಂದರೆ ಇವತ್ತು ಈ ಒಂದು TVS ಬಿಡುಗಡೆ ಆಗ್ತಾಯಿದೆ. ನಾವು TVS ತೆಗೆದುಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಮೊಬೈಲ್ ಬಂದ್ರೂ ಕೂಡ ಯಾರು ಮೊಬೈಲ್ ಬಂದಿದೆ ಅಂತ ಗೊತ್ತಾಗ್ತದೆ. ಮತ್ತು ನಾವು ಬೇರೆಯವರು ತೊಗೊಂಡು ನಮ್ಮ ಗಾಡಿ ತೊಗೊಂಡು ಹೋದ್ರೆ ನಮ್ಮ ಮನೆಯಲ್ಲೇ ಕೂತು ನಮ್ಮ ಗಾಡಿ ಎಲ್ಲಿದೆ ಅಂತಲೂ ಕೂಡ ಗೊತ್ತಾಗ್ತದೆ. ಮತ್ತು 1 ಲೀಟ್ರ್ ಏನಪ್ಪ ಅಂದರೆ 70 ಕಿಲೋಮೀಟ್ರ್ವರೆಗೂ ಕೊಡ್ತಕ್ಕಂಥದ್ದು ಇದೆ. ಮತ್ತು ಸುಮಾರು ಈ ಒಂದು ಹೊಸ 1 ಲಕ್ಷ ರೂಪಾಯಿದಲ್ಲಿ ಇವತ್ತು ಗ್ರಾಹಕರಿಗೆ ಒದಗ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಒಂದು ಹೊಸ ಉದ್ದಿಮೆದಾರರು ಇವತ್ತು ಬಿಲ್ಗುಂದಿ ಫ್ಯಾಮಿಲಿ ಕುಟುಂಬದವರು ಇವತ್ತು ಇದನ್ನು ನಮ್ಮ ಪರಮ ಪೂಜ್ಯ ಲಿಂಗರಾಜಪ್ಪ ಅವರ ಅಮೃತಹಸ್ತದಿಂದ ಇದರ ಉದ್ಘಾಟನೆಯನ್ನು ಮಾಡಿ ನಾನು ಕೂಡ ಇದರ ಮುಖ್ಯ ಅತಿಥಿಗಳಾಗಿ ಭಾಳ ಸಂತೋಷದಿಂದ ಗ್ರಾಹಕರು ಇದರ ಲಾಭವನ್ನು ಪಡಿತಕ್ಕಂಥದ್ದು. ಎಲ್ಲೇ ಮೊಬೈಲ್ ಏನಪ್ಪ ಅಂದರೆ ನಿಮ್ಮ ವಾಹನ ಕಳುವಾದರೂ ಕೂಡ ಅಂತ ಟೆರಿಟರಿ ಸರ್ವಿಸ್ ಮ್ಯಾನೇಜರ್ TVS ಮೋಟಾರ್ ಕಂಪನಿಯಿಂದ. ಸೊ ಈ ಗಾಡಿ ಬಗ್ಗೆ ಬಂದು ಇದು ನಮ್ಮ 5ನೇ ಜನ್ರೇಷನ್ ಜುಪಿಟರಲ್ಲಿ. ಸೊ ಜುಪಿಟರ್ 110 ಏನಿದೆ ಇದು 113 cc ಮಾಡಿಫೈಡ್ ಇದೆ. ಸೊ ನಮ್ಮ TVS ಮೋಟಾರ್ ಕಂಪ್ನಿ ಬಂದು ಟ್ರಸ್ಟ್ ವ್ಯಾಲ್ಯೂ ಸರ್ವಿಸ್. ಸೊ ನಾವು ಟ್ರಸ್ಟ್ ವ್ಯಾಲ್ಯೂ ಸರ್ವಿಸ್ ಮೇಲೆ ತುಂಬ ಫೋಕಸ್ ಮಾಡೋ ಕಂಪನಿ. ಇದರ ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದು ನಮ್ಗೆ ಮ್ಯಾಟರ್ ಆಗುತ್ತೆ. ಈ ವೆಹಿಕಲ್ ಫೀಚರ್ಸ್ ಆಲ್ಮೋಸ್ಟ್ ಆಲ್ ನಿಮ್ಗೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗುತ್ತೆ. ಬಟ್ ಜುಪಿಟರ್ ಅಂದರೆ ಕನ್ನಡದಲ್ಲಿ ಏನು ಗುರುಗ್ರಹ. ಗುರು ಅಂದ್ರೇನು ಒಳ್ಳೆಯದು. ನಮ್ಮ ರಾಶಿಯಲ್ಲಿ ಗುರು ಬಂದರೆ ನಮಗೆ ಎಲ್ಲ ಕೆಟ್ಟದಿಂದ ಹೋಗುತ್ತೆ ಅನ್ನೋದೊಂದು ಇದಿರುತ್ತೆ, ಕಾಪಾಡ್ತಾನೆ ಅಂತ. ಅದೇ ಥರ ಈ ಸ್ಕೂಟಿ ಯಾವ ಫ್ಯಾಮಿಲಿ ಒಳಗೆ ಹೋಗುತ್ತಲ್ಲ ಆ ಫ್ಯಾಮಿಲಿ ಒಳ್ಳೆಯದಾಗಲಿ ಅನ್ನೋ ಇದರಲ್ಲಿ ದಿಕ್ಕಲ್ಲಿ ನಾವು ಜುಪಿಟರ್ ಅಂತ ಹೆಸರಿಟ್ಟಿದ್ದೀವಿ. ಈ ಮುಂದೆ ನೀವು ಲೋಗೋ ನೋಡ್ಬೋದು, ಇದು ಸ್ಮೈಲಿ ಅಂದರೆ ನಗು ಇರಲಿ ಅಂತ. ನಿಮ್ಮ ಕುಟುಂಬಕ್ಕೆ ಹೋದಾಗ ಈ ಗಾಡಿಯಲ್ಲಿ ನಗು ಇರಲಿ, ನಿಮ್ಮ ಕುಟುಂಬ ಒಂದು ನಗು ಬರಲಿ ಅಂತ ಒಂದು ಕಾರಣಕ್ಕೆ ಜುಪಿಟರ್ 110 ಏನಿದೆ ಈ ಡಿಸೈನ್ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀವು ಯೂಟ್ಯೂಬಲ್ಲಿ ನೋಡಿ ಫೀಚರ್ಸ್ ತೊಗೋಬೋದು. ಧನ್ಯವಾದ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನಾ BC ಟ್ರಸ್ಟ್ ಧರ್ಮಸ್ಥಳ ಹಾಗೂ ಯುನಿಸೆಫ್ ಸಂಸ್ಥೆ ವತಿಯಿಂದ ನೀರಿನ ಸಂರಕ್ಷಣೆಯಾಗಿ ಯುವ ಜನತೆಯ ಕಾರ್ಯೋನ್ಮುಖತೆ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮಗಳು ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಾಂಪುರ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 4ರಂದು ಸರ್ಕಾರಿ ತರಬೇತಿ ಸಂಸ್ಥೆಯ ITI ಮೈದಾನದಲ್ಲಿ ನಡೆಯಲಿರುವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಹಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸುವರು. ಜನಜಾಗೃತಿ ಕಾರ್ಯಕ್ರಮಗಳ ಹಾಗೂ ಶೌರ್ಯ ವಿಪತ್ತು ಪತ್ರ ನಿರ್ವಹಣಾ ಸಮಿತಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಚಾಲನೆ ನೀಡುವವರು. ಯೋಜನೆಯ ವಿವಿಧ ಸೌಲಭ್ಯಗಳ ವಿತರಣೆಯನ್ನು ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ನೆರವೇರಿಸಿರುವರು. ಶಾಸಕ ಅಲ್ಲಾಂಪುರ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೃಷ್ಣ ದೊಡ್ಡಮನಿ, KK ರವಿ, ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, CM ಸಲಹೆಗಾರರಾದ BR ಪಾಟೀಲ್, ಯುನಿಸೆಫ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮುಖ್ಯಸ್ಥರಾದ ಡಾಕ್ಟರ್ ಜೇಲೇಲಾಂ, ಶಾಸಕರಾದ ಖನಿಜಾ ಫಾತಿಮಾ, ಬಸವರಾಜ್ ಮತ್ತಿಮು, ಡಾಕ್ಟರ್ ಅವಿನಾಶ್ ಜಾಧವ್, TM ಪಾಟೀಲ್, PGR ಸಿಂಧ್ಯಾ, BG ಪಾಟೀಲ್, ತಿಪ್ಪಣಬಕ್ಕ ಮಕ್ನೂರ್, ಶಶಿಲ್ ನಮೋಶಿ, ಜಗದೇವ್ ಗುತ್ತಿದಾರ್, ಸುನಿಲ್ ವಲ್ಲಪುರಿ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾಧ್ಯಮ ಸ್ನೇಹಿತರಿಗೆ ತಿಳಿಸ್ತಕ್ಕಂಥದ್ದು ಏನಂದರೆ, ನಾಳೆ 4ನೇ ತಾರೀಕು ದಿವಸ ಏನು ನಮ್ಮ ಧರ್ಮಸ್ಥಳದ ಮಂಜುನಾಥ್ ಹೆಗಡೆಯವರು 40 ವರ್ಷಗಳಿಂದ ಅನೇಕ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಜನರಿಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ, ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಶಾಲೆಗಳಾಗಲಿ, ನೀರಿನದ್ದಾಗಲಿ,
ಮತ್ತು ಸಾಮಾಜಿಕ ಕಾರ್ಯಕ್ರಮಗಳೆಲ್ಲ ತಮ್ಮದೇ ಆದಂಥ ರೀತಿಯಲ್ಲಿ ತೊಡಗಿಸಿಕೊಂಡು ಇವತ್ತು ಹೆಸರನ್ನು ಪಡೆದಿರ್ತಾರೆ. ಯುನಿಸೆಫ್ ಅಂತೇಳಿ ಒಂದು ಸಂಸ್ಥೆ ಸುಮಾರು 147 ದೇಶದಲ್ಲಿ ಇದರ ಸಂಸ್ಥೆ ಇವತ್ತು ಕೆಲಸ ಮಾಡ್ತಿದೆ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಅದರ ಜೊತೆಗೆ ಸೇರಿಕೊಂಡು ನಮ್ಮ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಧರ್ಮಸ್ಥಳ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು 4ನೇ ತಾರೀಕಿನ ದಿವಸ ಕಲಬುರಗಿಯಲ್ಲಿ ಭಾಳ ಬೃಹತ್ವಾಗಿರ್ತಕ್ಕಂಥ ದೊಡ್ಡ ಸಭೆಯನ್ನು ಸನ್ಮಾನ್ಯ ಧರ್ಮಸ್ಥಳದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ, ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀರಿನ ಸಂರಕ್ಷಣೆ ಹಾಗೂ ಯುವಜನತೆಯ ಕಾರ್ಯೋನ್ಮುಖತೆ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ ಹಾಗೂ ಸೌರ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಚಾಲನೆ, ಇವೆಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ರೀತಿಯಲ್ಲಿ ಉದ್ಘಾಟನೆಯನ್ನು ನಮ್ಮವರೇ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ, ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೂ ಜನಜಾಗೃತಿ ಕಾರ್ಯಕ್ರಮ ಮತ್ತು ಸೌರ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಚಾಲನೆ ಕೊಡ್ತಕ್ಕಂಥವರು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಈ ಒಂದು ಸಮಿತಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ವಿವಿಧ ಯೋಜನೆ, ವಿವಿಧ ಸೌಲಭ್ಯಗಳ ವಿತರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಯಲ್ಲಪ್ಪ ನಾಯ್ಕುಡಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಈ ಕ್ಷೇತ್ರದ ಶಾಸಕನಾದ ಕಾರಣ ಅವರ ಹತ್ತಿರ ನಾನು ಭಾಳಷ್ಟು ಸಲ ಹೋಗಿ ಭೇಟಿಯಾದಾಗ ಹೇಳ್ತಿದ್ದೆ, ದಯಮಾಡಿ ತಾವು ನಮ್ಮ ಭಾಗದಲ್ಲಿ ಭಾಳ ಹಿಂದುಳಿದಿರ್ತಕ್ಕಂಥ ಈ ಒಂದು ಭಾಗ ಅಂತ ತಾವೇನು ಅಂತೀರಿ, ಮತ್ತು ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಬರಗಾಲದಂತಕ್ಕಂಥ ಸಂದರ್ಭದಲ್ಲಿ ಕೂಡ ಭಾಳಷ್ಟು ತೊಂದರೆಗೆ ಜನ ಒಳಗಾಗಿದ್ದಾರೆ. ತಾವು ಕೆರೆಗಳ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ತಾವು ಹಾಕ್ಕೊಳ್ತಾ ಇದ್ದೀರಿ, ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಯಾವತ್ತ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ನಮ್ಮ ಭಾಗದಲ್ಲಿ ಇದರ ಅವಶ್ಯಕತೆ ಇದೆ, ತಾವು ಬರಬೇಕು, ಇದಕ್ಕೆ ಚಾಲನೆ ಕೊಡಬೇಕಂತ ಹೇಳಿ ನಾನು 1 ವರ್ಷದ ಹಿಂದೆ ಶಾಸಕನಾದ ನಂತರ ಅವರಿಗೆ ಹೋಗಿ ಸನ್ಮಾನಿಸಿ ಈ ಒಂದು ಭಿನ್ನಮತಗಳನ್ನು ಕೂಡ ಇಟ್ಟಿದ್ದೆ. ಇವತ್ತು ಆ ಕನಸು ನನಸಾಗ್ತಾ ಇದೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷತೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಅನೇಕ ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿಯವರು ಹಾಗೂ ನಮ್ಮ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರಾಗಿರ್ತಕ್ಕಂಥ ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯಂಥ ಹಬ್ಬವನ್ನು ಆಚರಿಸಲು ಕಲಬುರಗಿ DC ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರಣಂ ಅಧ್ಯಕ್ಷತೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ನಗರದ ಸಾಕಷ್ಟು ಕಡೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತು ಶಾಂತಿ ಕದಲಂತೆ ಹಬ್ಬ ಆಚರಿಸಬೇಕೆಂದು DC ಮನವಿ ಮಾಡಿದ್ದಾರೆ. ಅಲ್ಲದೆ ಸೂಕ್ಷ್ಮ ಪ್ರದೇಶದಲ್ಲಿ ಪ್ರತಿಷ್ಠಾಪಿಸಲಾಗುವ ಗಣೇಶ ವಿಗ್ರಹಗಳ ಬಳಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಬೇಕೆಂದು DC ಸೂಚಿಸಿದರು. ಸಭೆಯಲ್ಲಿ SP ಆಡೂರು ಶ್ರೀನಿವಾಸಲು, ಸಿಟಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಬಸಪ್ಪ ಸೇರಿದ ಧಾರ್ಮಿಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. पब्लिक इशू पे जो भी वर्क होता है, पब्लिक ऑफिसर अगर पूरी तरह उसके ऊपर तवज्जो देंगे तो आवाम को किसी भी तकलीफ का सामना नहीं करना पड़ेगा. जैसे डेस्कटॉप में फ्लैट का मामला है, इधर रात में जैसे ईद-उल-अजहा नदी या गणेश के त्योहार के वक्त नहीं होना हम सब के लिए जरूर है. हम लोग भी एहतियात के साथ करेंगे और अभी तक से गुजारिश करेंगे, अभी तक से हमारा तहफीज है. उसी तरह गार्बेज का मामला है, जिसका आप तरफ गाड़ी रहने से आजकल माहौल विंडो वगैरह का चल रहा है, ये मैडम का गुजारिश है कि उसके ऊपर आप तरफ तवज्जो दीजिए और हम कानून को उसको फॉलो करते हुए ईद-उल-अजहा नबी एवं गणेश का त्यौहार हम क्या करेंगे. गंगा जमुना से गुलबर्गा शहर, गंगा जमुना तहजीब का शहर है, ये दो त्यौहार को पुलिस ऑफिसर दोनों की नजर देखते हुए हमारे 24 घंटे साथ देते हैं. मैं पुलिस ऑफिसर का और तमाम ऑफिसर का DC गवर्नर से बहुत शुक्रिया अदा करता हूँ. DC मैडम फैजा तरणम जी ने आज मीटिंग के हमारे सिटी पुलिस कमिश्नर साहब शनापा साहब को भी मैं दिल की जा रहा हूँ, शुक्रिया अदा करता हूँ. तमाम ऑफिसर जो आपके कहने पर गिर गया, आपका भी मैं बहुत बहुत शुक्रिया अदा करता हूँ. और पुलिस ऑफिसर का ये दो त्यौहार ज़्यादा से ज़्यादा हमारा होना चाहिए, क्योंकि पुलिस ऑफिसर जाते रहेंगे तो वहाँ पर पीस का माहौल रहता है और हमारा शांति के साथ हम किसी दो त्यौहार गंगा जमुना तहजीब भाई के साथ मिलकर करते हैं और आगे भी मिलकर करेंगे. ದರ್ಯಾಪುರದ ಕೋಟ್ನೂರು ಸರ್ವೆ ನಂಬರ್ 28ರಲ್ಲಿ 2005ರಲ್ಲಿ ಶಿಕ್ಷಕರ ತರಬೇತಿಯಾಗಿ ಶಿಕ್ಷಣಕ್ಕಾಗಿ CA ನಿವೇಶನ ಪಡೆಯಲಾಗಿತ್ತು. ಕೆಲ ದಿನಗಳ ನಂತರ ಶಿಕ್ಷಕರ ತರಬೇತಿ ಸರ್ಕಾರ ನಿಲ್ಲಿಸೋದ್ರಿಂದ ಆ ಸ್ಥಳದಲ್ಲಿ ಪರವಾನಗಿ ಪಡೆದು ಕನ್ನಡ ಶಾಲೆ ಆರಂಭಿಸಲಾಗಿದೆ. ಈ ಕುರಿತು ದತ್ತಾತ್ರೇಯ ಪಾಟೀಲ್ ರವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಆರೋಪ ಮಾಡುವವರೇ CA ಸೈಟ್ ಪಡೆದು
ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕ ಲಾಂಬಾಬು ಪಾಟೀಲ್ ದೂರಿದರು. ಕಲಬುರಗಿ ನಗರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಲಾಳೇಶ್ವರ ಶಿಕ್ಷಣ ಸಂಸ್ಥೆಯು CA ಸೈಟ್ ಪಡೆದ ಉದ್ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹೊರತು ಮತ್ಯಾವ ದುರುದ್ದೇಶ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿಲ್ಲ. ಔಷಧಾಲಯಕ್ಕೆ CA ಸೈಟ್ ಪಡೆದುಕೊಂಡು ಅದನ್ನು ಈಗ ಕಲ್ಯಾಣ ಮಂಟಪ ಮಾಡಿ ಬಾಡಿಗೆ ವಸೂಲಿ ಮಾಡುತ್ತಿರುವ ದತ್ತಾತ್ರೇಯ ಪಾಟೀಲ್ ಮತ್ತು ಕೃಷ್ಣ ರೆಡ್ಡಿ ಅವರಿಗೆ ನೈತಿಕತೆ ಇಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಮೇಲೆ ಕೆಲವು ಜನ ಅಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ನಾನು ಪತ್ರಿಕೆಯಲ್ಲಿ ಮತ್ತು TV ಮಾಧ್ಯಮದಲ್ಲಿ ನೋಡಿದೆ. ನಾನು ಗೊಲ್ಲಾಳೇಶ್ವರ ಸಂಸ್ಥೆಯ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. 2005ರಿಂದ ಇಲ್ಲಿ ನಾನು ಅಧ್ಯಕ್ಷರು ಮತ್ತು ಸುಮಾರು 10 ಜನ ನಾವು ಸದಸ್ಯರಿದ್ದೀವಿ. 11 ಜನ ಸದಸ್ಯರು ಒಟ್ಟು ನಮ್ಮ ಈ ನನ್ನ ಬಿಟ್ಟು 10 ಜನ 11 ಜನ ನಾವು ಸದಸ್ಯರಿದ್ದೀವಿ. ಇಲ್ಲಿ ನಾನು ನಮ್ಮ ತಂದೆಯವರ ಹೆಸರಿನಿಂದ ದಿವಂಗತ ಶರಣಪ್ಪಗೌಡರ ಹೆಸರಿನಿಂದ ಒಂದು TCH ಕಾಲೇಜ್ ಪ್ರಾರಂಭ ಮಾಡಬೇಕಂತೇಳಿ ಕರ್ನಾಟಕ ಸರ್ಕಾರದ SM ಕೃಷ್ಣ ಸರ್ಕಾರದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೆ. ಅದಕ್ಕೆ ನನಗೆ ಸ್ಯಾಂಕ್ಷನ್ ಆಯಿತು. ಅದಾದ ನಂತರ ನಾನು ಇಲ್ಲಿ ಬಂದು ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಫೈರ್ ಸ್ಟೇಷನ್ ಮುಂದುಗಡೆ ಬೆಳಮ್ಗೆ ಅಂಥೇಳಿ ಒಬ್ಬ ಸಂಸ್ಥೆ ಕಟ್ಟಿದ್ದಾರೆ, ಫೈನ್ ಆರ್ಟ್ ಇನ್ಸ್ಟಿಟ್ಯೂಷನ್. ಅಲ್ಲಿ ರೆಂಟ್ ತೆಗೆದುಕೊಂಡು ಆ ಶಾಲೆಯಲ್ಲಿ ಏನಪ್ಪ ಅಂದ್ರೆ ನಾನು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದೆ. ಅದಾದ ನಂತರ ಅಂಜುಮ್ ಪರ್ವೇಜ್ DC ಇದ್ದರು. ನಾನು ಗುಲ್ಬರ್ಗ CA ನವಿಯೇಷನ್ನ ಕಾಲ್ಫರ್ ಮಾಡಿದಾಗ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅವರು ಅಂಜುಮ್ ಪರ್ವೇಜ್ ಅವರು 4 ಎಕರೆ ಇದೆ, 4 ಎಕರೆ ತೊಗೊಳ್ಳಿ ಅಂತ ಹೇಳಿದ್ರು. ನನಗೆ 4 ಎಕರೆ ಬೇಕಾಗಿಲ್ಲ, 1 ಎಕರೆ ಸಾಕಂತ ಹೇಳಿ ನಾನು ಕೇವಲ 1 ಎಕರೆ ಹಣ ಅಲಾಟ್ಮೆಂಟ್ ಮಾಡಿಸ್ಕೊಂಡು 11 ಲಕ್ಷ ರೂಪಾಯಿ ಕಟ್ಟಿ ಅದಕ್ಕೆ ಶಾಲೆಯನ್ನು ಕಟ್ಟಡ ಪ್ರಾರಂಭ ಮಾಡಿದ್ವಿ. ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಂಡು 80 ಲಕ್ಷ ಲೋನ್ ತೆಗೆದುಕೊಂಡು ಕಟ್ಟಡ ಪ್ರಾರಂಭ ಮಾಡಿ, ಮತ್ತು ಮೇಲ್ಗಡೆ ಕಟ್ಟಡ ಕೂಡ ಮತ್ತೊಂದು ಸಲ ನಾವು ಹಣವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿ ಆ ಒಂದು DCH ಕಾಲೇಜು ಪ್ರಾರಂಭ ಮಾಡಿದ್ವಿ. TCH ಮುಂದುಗಡೆ ಸ್ಟಾಪ್ ಮಾಡಿದ್ರು ಸರ್ಕಾರ. TCH ಟ್ರೇಡಿಂಗ್ ಅದು ಸ್ಟಾಪ್ ಮಾಡಿದ ಕೂಡಲೇ ನಾವು ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಾ ಬಂದಿದ್ದೆವು. ಇವತ್ತಿನಿಂದ 1ನೇ ತಾರೀಕಿನಿಂದ 10ನೇ ತಾರೀಕು ಅದು ಪರ್ಪಸ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಬೇಕಂತ ಉದ್ದೇಶದಿಂದ ತೆಗೆದುಕೊಂಡಿರ್ತಕ್ಕಂಥ ನಿವೇಶನ. ನಾನು ಶಿಕ್ಷಣದ ಬಿಟ್ಟು ಮತ್ತೊಂದು ಏನೂ ಯಾವುದೇ ರೀತಿಯಿಂದ ನಡೆಸಿಲ್ಲ. ಅಲ್ಲಿ ಕನ್ನಡ ಮಾಧ್ಯಮದೇ ಶಾಲೆ ನಡೀತೇವೆ, ಬೋರ್ಡ್ ಕೂಡ ಅವೇ ಇವೆ. ಆದರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿದ್ದಕ್ಕೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ನಾನು ಪರ್ಮಿಷನ್ ತೆಗೆದುಕೊಂಡು ನಳಂದ ಹೆಸರಿನಿಂದ ಪರ್ಮಿಷನ್ ತೆಗೆದುಕೊಂಡು ಪ್ರಾರಂಭ ಮಾಡಿದ್ವಿ ಅದೇ ಜಾಗದಲ್ಲಿ. ಬೇರೆ ಯಾವುದೇ ರೀತಿಯಿಂದ ಬೇರೆ ದುರುದ್ದೇಶದಿಂದ ಭಾಳಷ್ಟು ಜನ ಅಲ್ಲಿ ಏನು ಹೇಳಿದ್ರು ನಮ್ಗೆ, ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡಿರಿ ಅಂದರು. ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಲೈ ಮಾಡಿದೆ. ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಲೈ ಕೊಡಲಿಲ್ಲ, ಅವರು ಪರ್ಮಿಷನ್ ಕೊಡಲಿಲ್ಲ. ನಾನು ಅದನ್ನು ಕೈ ಬಿಟ್ಟು ಇದೇ SLCವರೆಗೂ ಕಂಟಿನ್ಯೂ ಮಾಡಿ ಈ PUC 8th 9th 10th ಆದ ಕೂಡಲೇ 11th 12th ಕಂಟಿನ್ಯೂಷನ್ ಇರ್ತದೆ. ಅದರದ್ದು ಪರ್ಮಿಷನ್ ಕೊಟ್ಟರು, ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ CBSE ಮಾಡಬೇಕು, ಡಿಗ್ರಿ ಮಾಡ್ಬೇಕಂತ ಹೇಳಿ ನನ್ನ ಉದ್ದೇಶ ಇದ್ದಾಗ ಇದು ಪರ್ಮಿಷನ್ ಇದಕ್ಕೆ ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡು ಬೇರೆ ಕಡೆ ಜಮೀನು ನೋಡಿಕೊಂಡು ಮಾಡಿದ್ರಂತ ಹೇಳಿ ಅದನ್ನು ಕೈ. ನೀರಿನಲ್ಲಿ ಮೀನು ಹಿಡಿಯಲು ಹೋಗಿ ವ್ಯಕ್ತಿ ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲಕೂರು ಅವರು ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸಂಗಾವಿಟ್ಟಿಯಿಂದ ಕುರುಕುಂಟ ಗ್ರಾಮಕ್ಕೆ ತೆರಳುವ ಬ್ರಿಡ್ಜ್ ಮಳೆಯಿಂದ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು, ಬ್ರಿಡ್ಜ್ ಹತ್ತಿರ ಮೀನು ಹಿಡಿಯಲು ಹೋಗಿ ರಾಜು ನಾಮರ್ ಕುರುಕುಂಟ 38 ವರ್ಷದ ವ್ಯಕ್ತಿಯು ನಾಪತ್ತೆಯಾಗಿದ್ದು, ಘಟನಾ ಸ್ಥಳಕ್ಕೆ ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲಕೂರು ಅವರು ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. NDRF ತಂಡವನ್ನು ಘಟನಾ ಸ್ಥಳಕ್ಕೆ ತರಿಸಿ ನಾಪತ್ತೆಯಾದನ್ನು ಹುಡುಕಿಸಬೇಕೆಂದು ಆಗ್ರಹಿಸಿದರು. ನಂತರ ನಾಪತ್ತೆಯಾದವರ ಕುಟುಂಬಸ್ಥರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಅಂತ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಅವನ್ ನೋಡಿ ಗೊತ್ತಾಗಿಂದ್ರೆ ಯಾವಾಗ ಅನುಕೂಲ ಆಗಿದೆ. 2 ಮಕ್ಕಳ ಮಾತಾಡಿನೀಗ ಹುಡುಕ್ಲಾಕ್ ಟೀಮ್ ಕಳ್ಸ್ಲತ್ತಾರ. ಟೀಮ್ ಬರ್ತದ, ನೋಡಮ್ ಏನದ ಹುಡುಕ್ಸಮ್ಮಂತ, ಮತ್ತೆ ಏನ್ ತಕ್ಷಣ ಪರಿಹಾರ ಕೊಡೋದದ ಅದೆಲ್ಲ ಮಾತಾಡ್ತೀನಿ ನಾನೆಲ್ಲ.
ಕಳೆದ ಕೆಲ ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಮನೆಯ ಮೇಲೆ ಗುಡ್ಡ ಕುಸಿದು ಅಪಾರ ಹಾನಿಯಾಗಿದ್ದು ಯಾವುದೇ ಸಾವು ನೋವು ಆಗಿಲ್ಲ ಎಂದು ತಿಳಿದು ಬಂದಿದೆ. ಚಿತ್ತಾಪುರ ತಾಲೂಕಿನ ಆಲೂರ್ಬಿ ಗ್ರಾಮದಲ್ಲಿ ಚನ್ನಪ್ಪ ಬೋಳಿ ಎನ್ನುವರಿಗೆ ಸೇರಿದ ಮನೆಯ ಮೇಲೆ ಗ್ರಾಮದ ಗುಡ್ಡ ಕುಸಿದ ಪರಿಣಾಮವಾಗಿ ಗುಡ್ಡದಲ್ಲಿ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು ಬಿದ್ದು ಮನೆ ಪೂರ್ತಿ ಧ್ವಂಸವಾಗಿದೆ. ಅಲ್ಲದೆ ಮನೆಯ ಸಾಮಾನು ಧ್ವಂಸವಾಗಿದೆ. ಅಲ್ಲದೆ ದವಸ ಧಾನ್ಯಗಳು ಸಹಿತ ಹಾಳಾಗಿ ಹೋಗಿದ್ದು ಸುಮಾರು 7 ಲಕ್ಷ ರೂಪಾಯಿಯಷ್ಟು ಹಾನಿ ಆಗಿ ಮನೆಯಲ್ಲಿ ಸಿಲುಕಿದ್ದ ಒಬ್ಬ ಬಾಲಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಎಂದು ಮನೆಯವರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನಸ್ಸನ್ನು ದೋಚುವ ಸೀರೆ ಚಂದವೋ, ಚಟ್ಟನೆ ಸೆಳೆಯುವ ಸೀರೆ ಅಂದವೋ, ಮೈಮನ ಕದಿಯುವ ಸೀರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸೀರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಪೆರೇಡ್ ಸೋಮವಾರ ನಡೆಸಲಾಯಿತು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ 15 ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ 862 ರೌಡಿಗಳಿಗೆ ಪೆರೇಡ್ ನಡೆಸಲಾಯಿತು. ಈ ವೇಳೆ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಆಯಾ ಠಾಣೆಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು. ಭಾಳ ಜನ ನಾನು ನೋಡಿದಾಗ ಕೆಲವರು ಒಂದು ಕೇಸ್ ಇದೆ, 7-8 ವರ್ಷದ ಕೇಸು ಕ್ಲೋಸ್ ಆಗಿದೆ, ಫ್ಯಾಮಿಲಿಲಾಗಿರುವಂಥದ್ದು ಅಂಥವು ಯಾವಿದ್ದಾವೆ ಅಂಥವನ್ನ ಈಗ ಕ್ಲೋಸರ್ ಫಿಟ್ ಇರೋದು ಏನಾಗಿದೆ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿ ಕಳಿಸ್ತೀನಿ, ನನಗೆ ಸಮಸ್ಯೆ ಇಲ್ಲ. ಅದು ಹೊರತುಪಡಿಸಿ ಯಾರ್ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರೆದಿದ್ದಾರೆ ಅವರೆಲ್ಲರನ್ನೂ ತುಂಬ ಪಕ್ಕಾ ಫಾಲೋ ಅಪ್ ಮಾಡಬೇಕು. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರ ಜೊತೆಗೆ ಇರ್ತಾರೆ, ಅವ್ರ ಅಡ್ಡಗಳು ಯಾವುವು, ಅವ್ರ ಮೊಬೈಲ್ ನಂಬರ್ ಏನು, ಯಾವ್ಯಾವ ಊರುಗಳಿಗೆ ಹೋಗ್ತಾರೆ, ಇವ್ರಿಗೆ ದುಡ್ಡು ಕೊಡೋರು ಯಾರು, ಗಾಡಿ ಕೊಡೋರು ಯಾರು, ಯಾರು ಸಪೋರ್ಟ್ಗಳು ಇವರೆಲ್ಲ ಈ ರೌಡಿ ಶೀಟ್ ಸಪೋರ್ಟ್ ಇಟ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ದಾರೆ ಅದೆಲ್ಲ ಪಕ್ಕಾ ಟ್ಯಾಕಲ್ ಮಾಡಬೇಕು. ಒಂದು. ಎರಡನೇದು ಇವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ವೆರಿಫೈ ಮಾಡ್ಕೊಳ್ಳಿ. ಇವಾಗ ಯಾರಾದ್ರೂ ಅಕಸ್ಮಾತ್ತು ಈ ಹೆಣ್ಮಕ್ಳ ಮೇಲೆ ತೊಂದರೆ ಕೊಟ್ಟು ಅದ್ರ ಮೇಲೆ ಕೇಸ್ ಆಗಿರೋಂಥವ್ರು ಯಾವ್ದಾದ್ರು ಸ್ಕೂಲು ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಅಲೋ ಮಾಡಬಾರ್ದು, ಆಯಿತಾ? ಯಾವುದೋ ಒಂದು ಪೋಕ್ಸೋ ಕೇಸ್ ಇರುತ್ತೆ, ಪೋಕ್ಸೋ ಕೇಸ್ ಇಟ್ಕೊಂಡು ಅವ್ರು ಯಾವುದೋ ಒಂದು ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವರಿಂದ ಏನು ಸೆಕ್ಯೂರಿಟಿ ಸಿಗುತ್ತೆ, ಅದು ಸ್ವಲ್ಪ ಇನ್ಶೋರ್ ಮಾಡ್ಕೊಳ್ಳಿ. ಮತ್ತು ಮನೆಗಳೆಲ್ಲ ಪೀರಿಯಾಡಿಕಾಗಿ ಚೆಕ್ ಮಾಡಬೇಕು ಆ್ಯಸ್ ಪರ್ ದಿ. ಹಾಡು ಹಗಲೇ ಯುವಕನೋರ್ವರನ್ನು ಕೊಲೆ ಮಾಡಿ ಬಾವಿಗೆ ಎಸೆದು ಹೋದ ಘಟನೆ ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ನಡೆದಿದೆ. ಉಲ್ಲೇಶ್ ಹನುಮಂತಪ್ಪ ಹಾಲ್ ರವಿ ವಯಸ್ಸು 38 ಎಂಬಾತನೇ ಕೊಲೆಯಾದ ಯುವಕ ಎಂದು ಗುರುತಿಸಲಾಗಿದ್ದು ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಳೆದ ರಾತ್ರಿ ಮನೆಯಿಂದ ಹೊರಗೆ ಹೋಗಿದ್ದ ಉಲ್ಲೇಶಪ್ಪ ವಾಪಸ್ ಮನೆಗೆ ಬಂದಿರಲಿಲ್ಲ. ಇಂದು ಇಂದಿರಾ ಗಾಂಜಿನ ಮನೆಯ ಗಣೇಶ್ ವಿಸರ್ಜನೆ ಮಾಡುವ ಬಾವಿಯಲ್ಲಿ ಶವ ಪತ್ತೆಯಾಗಿದೆ. ದೇಹ ಇಲ್ಲಿ ಗ್ಲಾಸ್ ಹೌಸ್ ಬಾವಿ ಏನಿದೆ ಅದರಲ್ಲಿ
ಸಿಕ್ಕಿದೆ. ಆ ಮೃತದೇಹ ಏನಿದೆ ಉಲ್ಲೇಶ್ ಆಲರ್ವಿ ಅನ್ನುವಂಥವನು 38 ವರ್ಷ, ಈತ ಗೌಂಡಿ ಕೆಲಸ ಮಾಡ್ತಿದ್ದ ಅಂತ ಅವ್ರ ತಾಯಿ ಹೇಳ್ತಾರೆ. ಸೊ ನಿನ್ನೆ ರಾತ್ರಿ ಸುಮಾರು 9 ಗಂಟೆವರೆಗೂ ತನ್ನ ಮನೆಯಲ್ಲೇ ಇದ್ದ, ತಾಯಿಯವ್ರ ಜೊತೆ ಇದ್ದಂತೆ. ನಂತರದಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವನು ಮತ್ತೆ ಬಂದಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ. ಅವನ ಬಾಡಿ ನಾವು ಸ್ಥಳದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಪಕ್ಕದಲ್ಲಿ ಸ್ವಲ್ಪ ರಕ್ತ ಸಿಕ್ಕಿದೆ. ಅದ್ರ ಜೊತೆ ಬಾಡಿ ಏನಿದೆ ಆ ವೆಲ್ಲಲ್ಲಿ ಬಿದ್ದಿರುವಂಥದ್ದು. ಮತ್ತು ಇಂಜುರೀಸ್ ಇದೆ, ನೆಕ್ ಹತ್ರ ಒಂದು ಕಟ್ ಇಂಜುರಿ ಇದೆ, ಮತ್ತು ಸಾಕಷ್ಟು ಬೇರೆ ಬೇರೆ ಇಂಜುರಿಗಳು ಕೂಡ ದೇಹದಲ್ಲಿ ಇದೆ. ಈ ಘಟನೆ ಏನಾಗಿದೆ ಅಂತಂದು ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ತಗೊಂಡು ತನಿಖೆಯನ್ನು ಮಾಡಲಾಗುತ್ತೆ. ಕೊಲೆನ ಸುಸೈಡ್ ಸರ್? ಅಲ್ಲ ನೋಡಿ, ಈಗ ಕೊಲೆನೋ ಸುಸೈಡ್ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ನಮ್ಮದು ಅವ್ರು ಏನೇ ಪ್ರಕರಣ ಕೊಟ್ಟರು ನಾವು ಅದನ್ನು ತನಿಖೆ ಮಾಡುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು CCTV ಫುಟೇಜಸ್ ಎಲ್ಲ ಇರುತ್ತೆ. ಅವನೇನು ಒಬ್ಬನೇ ಬಂದ, ಜೊತೆಗೆ ಯಾರಾದರೂ ಬಂದ್ರ, ಅವನ ನಂತರದಲ್ಲಿ ಯಾರಾದರೂ ಬಂದ್ರ, ಮತ್ತು ಏನು ಘಟನೆಗೆ ಕಾರಣ ಅನ್ನೋಂಥದ್ದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ. ಏನಾಗುತ್ತೆ, ಕೆಲವು ಇಂಜುರೀಸ್ ನೋಡಿಬಿಟ್ಟು ಕೆಲವರು ಹೇಳಿದ್ದಾರೆ ಇದೇನು ಚಿಕ್ಕ ಚಿಕ್ಕ ಇಂಜುರೀಸ್ ಇದೆಯಲ್ಲ ಇದೇನಕ್ಕೆ ಅಂತಂದು. ಅದೇನು ಅನ್ನೋಂಥದ್ದನ್ನು ನಮ್ಮ ಇನ್ಕ್ವೆಸ್ಟಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮಲ್ಲಿ ವೈದ್ಯರ ಸ್ಪಷ್ಟ ಅಭಿಪ್ರಾಯ ಏನಿದೆ ಅದನ್ನು ಕೂಡ ತಗೊಳ್ಳಲಾಗುತ್ತೆ. ಈಗ ಕಾಸ್ ಆಫ್ ಡೆತ್ ಅಸರ್ಟೈನ್ ಮಾಡಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋವಂಥದ್ದು. ಕಾಸ್ ಆಫ್ ಡೆತ್ ಈಸ್ ಬಿಕಾಸ್ ಆಫ್ ಕಟ್ ಇಂಜುರಿ ಅಥವಾ ಸ್ಲಿಟ್ಟಿಂಗ್ ಆಫ್ ದಿ ಥ್ರೋಟ್, ಕತ್ ಸೀಳಾಗಿದೆ ಅಂತ ಆ ಥರ ಅಷ್ಟೇ ಕೊಡಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಅವ್ರದ್ದು ಅಬ್ಸರ್ವೇಷನ್ಸ್ ಏನಿದೆ ಅದನ್ನೆಲ್ಲ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಬೇರೆ ಫ್ಯಾಕ್ಟ್ಸು ಎಲ್ಲ ಐಡೆಂಟಿಫೈ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಫೈನಲಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ, ಈ ಘಟನೆ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅವರ ತಾಯಿಯವರು ಹೇಳಿದಂಗೆ ಒಂದು ಕೊಲೆ ಪ್ರಕರಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಹೊಡೆದಾಕಿರ್ಬೋದು ಅಂತ ಅವರು ಅನುಮಾನ ಪಡ್ತಾರೆ. ಆ ಪ್ರಕಾರ ನಾವು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ಚಿಂಚೋಳಿ ತಾಲೂಕಿನ ಹಲವೆಡೆ ನಕಲಿ ವೈದ್ಯರು ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದರೆ ಅಂತಹ ವೈದ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಯುವ ಕರ್ನಾಟಕ ವೇದಿಕೆ ತಾಲೂಕು ಅಧ್ಯಕ್ಷ ಸಚಿನ್ ಚೌಹಾಣ್ ಅವರ ನೇತೃತ್ವದಲ್ಲಿ ಚಿಂಚೋಳಿ ಪಟ್ಟಣದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಯುವ ಕರ್ನಾಟಕ ವೇದಿಕೆ ತಾಲೂಕು ಅಧ್ಯಕ್ಷ ಸಚಿನ್ ರಾಠೋಡ್ ಮಾತನಾಡಿ, ತಾಲೂಕು ವ್ಯಾಪ್ತಿಯಲ್ಲಿ ನಕಲಿ ವೈದ್ಯರು ಸಿಕ್ಕಿಬಿದ್ದಾಗ ಆರೋಗ್ಯಾಧಿಕಾರಿಗಳು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳಬೇಕು ಹಾಗೂ ಕಾಯ್ದೆ ಪ್ರಕಾರ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸಬೇಕು. ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿಯಲ್ಲಿ ನೋಂದಣಿಯಾದ ವೈದ್ಯರು ಮತ್ತು ಮೃತಪಟ್ಟರೆ ಅಥವಾ ಹೊರ ರಾಜ್ಯ ವಿದೇಶಗಳಿಗೆ ತೆರಳಿದರೆ ನೋಂದಣಿ ರದ್ದಾಗುತ್ತದೆ. ರದ್ದಾದ ನೋಂದಣಿ ಸಂಖ್ಯೆಯನ್ನು ಬೇರೆಯವರಿಗೆ ನೀಡಲು ಅವಕಾಶವಿಲ್ಲ. ಆದರೆ ಇಂತಹ ನೋಂದಣಿ ಸಂಖ್ಯೆಗಳನ್ನು ಬಳಸಿಕೊಂಡು ಕೆಲ ನಕಲಿ ವೈದ್ಯರು ಪ್ರಮಾಣ ಪತ್ರ ಪಡೆದಿದ್ದಾರೆ. ಇಂತಹ ವೈದ್ಯರ ನೋಂದಣಿ ಸಂಖ್ಯೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ವೇದಿಕೆ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಡಿಗ್ರಿ ಇರ್ಲಾರ್ದೇ ಅವನ ಇಂಜೆಕ್ಷನ್ ಕೊಡ್ಲಿಕ್ಕೆ ಕ್ಲಿನಿಕ್ ಇದೇನಂದ್ರ ತಾವು ಕೂಡ ನಮಗೆ ಇನ್ಫಾರ್ಮ್ ಮಾಡಿ ಅಕಸ್ಮಾತ್ ನಮಗಾಗಲಿಲ್ಲ ಅಂದರೆ ತಾಲೂಕು ವೈದ್ಯಾಧಿಕಾರಿಗೆ ಇನ್ಫಾರ್ಮ್ ಮಾಡಿ ಅಂತ ಡಾಕ್ಟರ್ ಇರ್ಬಾರ್ದು. ಇವತ್ತಿನ ದಿನ ಇವತ್ತು ಪೇನ್ ಕಿಲ್ಲರ್ ಕೊಟ್ಟು ನಮಗೆ 1 ಗಂಟೆ ಆರಾಮ ಮಾಡ್ತಾನೆ. ಆದರೆ ಆ ಪೇನ್ ಕಿಲ್ಲರ್ ಇಂಜೆಕ್ಷನು ನಮ್ಮ ಬಾಡಿಗೆ ಹಾನಿ ಅಂತ ನಮ್ಗೆ ಗೊತ್ತಿರಲ್ಲ. ಹೀಗಾಗಿ ಕಿಡ್ನಿ ಫೇಲ್ ಆಗ್ಬೋದು, ಮತ್ತೊಂದು ಫೇಲ್ ಆಗ್ಬೋದು, ಜೀವನೇ ಹೋಗ್ಬೋದು. ಅಂಥ ಟೈಮಿಗೆ ನಾವು ಇನ್ನೊಂದು ಸಲ ಒಂದು ಡಾಕ್ಟರ್ಗಳು ಹೋಗಲ್ಲ, ಮೇಲಿನ ಡಾಕ್ಟರ್ಗಳು ಹೋಗಿ ಅಡ್ಮಿಟ್ ಆಗ್ತೀವಿ. ಸೊ ಈ ವಿಷಯದಾಗ ಏನಾಗ್ತದೆ ಅಂದ್ರೆ ನಕಲಿ ವೈದ್ಯರಿಗೆ ಡಿಗ್ರಿನೇ ಗೊತ್ತಿರಲ್ಲ. ಇದು ಕೊಟ್ಟರೆ ಇದು ಏನು ಇಂಜೆಕ್ಷನ್ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿ ಗೊತ್ತಿರಲ್ಲ. ಯಾರ್ದೋ ಡಾಕ್ಟರ್ ಬರೆದಂಥ ಪ್ರಿಸ್ಕ್ರಿಪ್ಷನ್ನ ಕಾಪಿ ಪೇಸ್ಟ್ ಮಾಡಿ ಇವತ್ತು ಡಾಕ್ಟರ್ಗಳು 30 ವರ್ಷದಿಂದ ಇವತ್ತು ಏನಂತಾರೆ ದಂಧ ತೆಗೆದಾರೆ. ಇಂಥ ದಂಧವನ್ನು ಇವತ್ತು ಬಂದ್ ಮಾಡಬೇಕಂತ ಹೇಳಿ ಯುವ ಕರ್ನಾಟಕ ವೇದಿಕೆ ಇವತ್ತಿನಿಂದ ನಾವು ಇವತ್ತನ್ನು ಹೊಣ ತೊಟ್ಟಿದ್ದೀವಿ. ಅವನು ಎಲ್ಲೇ ಮೂಲ ಅವನು ಎಲ್ಲೇ ಅಡಗಿರಲಿ, ಕಾನೂನು ಪ್ರಕಾರವಾಗಿ ಡಿಗ್ರಿ ಇರಲಾರ್ದೇನೆ ಇದ್ದಾನಂದ್ರೆ ಅವನಿಗೆ ಅಂಥವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಈ ಸನ್ನಿವೇಶದಲ್ಲಿ ನಾವು ಅವ್ರಿಗೆ ಏನು ತಾಕೀತು ಮಾಡ್ತೀವಿ ಅಂದ್ರೆ, ನಿಮ್ಗೆ ನಾವು ಸರ್ವೆ ಮಾಡಿ ಡಾಕ್ಟರ್ ಹುಡುಗರು ಕೊಡ್ತೀವಿ. ಸರ್ವೆ ಮಾಡಿ ನಿಮಗೆ ಡಾಕ್ಟರ್ ಯಾರ್ಯಾರ ನಕಲಿ ಡಾಕ್ಟರ ಹೊಸ ಮಂದಿ ಲಿಸ್ಟ್ ಕೊಡ್ತೀವಿ. ಅಂಥವ್ರನ್ನ ತಾವುಗಳು ಮುಟ್ಟುಗೋಲು ಹಾಕ್ಬೇಕು. ಅಂಥವ್ರನ್ನ ಆಸ್ತಿ ಮುಟ್ಟುಗೋಲು ಹಾಕ್ರಿ. ಅಂಥವ್ರ 30 ವರ್ಷದಿಂದ ಅವ್ರನ್ನ ಆಸ್ತಿ ಗಳಿಸ್ತಾರಲ್ಲ, ಹೆಂಗೆ ಬಂತದು? ಯಾಕೆ ಬಿಟ್ರಿ? ಇವತ್ತು 30 ವರ್ಷದಿಂದ ಅಂತ ಒಬ್ಬ ಡಾಕ್ಟ್ರು ಸರ್ವಿಸ್ ಕೊಡ್ಲತ್ತಾನೆ, ಡೂಪ್ಲಿಕೇಟ್ ಸರ್ವಿಸ್ ಕೊಡ್ಲತ್ತಾನೆ ಅಂದ್ರೆ ಅಂಥದ್ದು ನೀವು ಯಾಕೆ ಆಸ್ಪದ ಕೊಟ್ರಿ? ಇದೇ ಪ್ರಶ್ನೆ ನಾವು ಮುಂದಿನ ದಿನಗಳನ್ನೂ ಹಾಕ್ತೀವಿ. ಇದೇ ಸರ್ವೆ ಮಾಡಿ ಈ ಡಾಕ್ಟರ್ ಲಿಸ್ಟನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಈ ಲಿಸ್ಟ್ ಪ್ರಕಾರವಾಗಿ ಎಲ್ಲರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು. ನಮ್ಮ ತಾಲೂಕಿನಲ್ಲಿ ನಾನು ಒಂದು ನಕಲಿ ವೈದ್ಯರನ್ನ ನಾನು ಸೃಷ್ಟಿ ಆಗಕ್ಕೆ ಬಿಡೋದಿಲ್ಲ.
ಅವ್ರು ಹಿಂದೆ ಏನೇನು ಎಷ್ಟು ದಿನ ಮಾಡ್ಯಾರಲ್ಲ ಆಸ್ತಿ ಮಾಡ್ಯಾರ ಅದನ್ನೆಲ್ಲ ನೀವೆಲ್ಲ ನಿರೀಕ್ಷಣೆ ಮಾಡಿ ಪರಿಶೀಲನೆ ಮಾಡಬೇಕು. ಇಂಥ ವ್ಯಕ್ತಿಗಳನ್ನ ಇಂಥ ನಕಲಿ ರಾಜ್ಯದಲ್ಲಿ ನರ್ಸಿಂಗ್ ಕಾಲೇಜುಗಳ ಶುಲ್ಕ ನಿಯಂತ್ರಣಕ್ಕೆ ಪ್ರಾಧಿಕಾರ ರಚಿಸುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಂದು ಬೆಂಗಳೂರಿನ ವಿಕಾಸೋದರಿ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರು ಈ ಸೂಚನೆ ನೀಡಿದರು. ರಾಜ್ಯದ ನರ್ಸಿಂಗ್ ಕಾಲೇಜುಗಳಲ್ಲಿ ಅಧಿಕ ಶುಲ್ಕ ವಸೂಲು ಮಾಡುತ್ತಿರುವ ಬಗ್ಗೆ ನಮ್ಮ ಕಚೇರಿಗೆ ಹಲವಾರು ದೂರುಗಳು ಸಲ್ಲಿಕೆಯಾಗಿವೆ. ಇದರಿಂದ ವಿದ್ಯಾರ್ಥಿಗಳ ಹಣಕಾಸಿನ ಹೊರೆಯನ್ನು ಹೊರಬೇಕಾಗಿದೆ. ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ 5 ಜನ ಸದಸ್ಯರುಗಳ ಶುಲ್ಕ ನಿಯಂತ್ರಣ ಪ್ರಾಧಿಕಾರವನ್ನು ರಚಿಸಲಾಗುವುದು. ನರ್ಸಿಂಗ್ ಕಾಲೇಜುಗಳ ಶುಲ್ಕಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಈ ಪ್ರಾಧಿಕಾರಕ್ಕೆ ವಹಿಸಲಾಗಿದೆ. ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕೂ ಹೆಚ್ಚು ಶುಲ್ಕವನ್ನು ವಸೂಲು ಮಾಡುತ್ತಿರುವ ಸಂಸ್ಥೆಗಳ ಸರ್ಟಿಫಿಕೇಟ್ಗಳನ್ನು ರದ್ದುಗೊಳಿಸುವಂತೆ ಅಧಿಕಾರಿಗಳಿಗೆ ಸಚಿವ ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಸೂಚನೆ ನೀಡಿದರು. ಸೆಪ್ಟೆಂಬರ್ 3ರಂದು ಕಲಬುರಗಿ ನಗರದಲ್ಲಿ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಮಹಾಪುರಾಣ ಮಂಗಳೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಭಕ್ತ ಚಂದ್ರಕಾಂತ್ ಮೌರ್ಯ ತಿಳಿಸಿದ್ದಾರೆ. ಕಲಬುರಗಿ ನಗರದ ಹಳೆ ಜವರಿ ಕಾಲನಿಯಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಆಗಸ್ಟ್ 5ರಿಂದ ಶ್ರೀ ದಾನಮ್ಮ ದೇವಿಯ ಮಹಾಪುರಾಣ ಕಾರ್ಯಕ್ರಮ ನಡೆದಿದ್ದು, ಸೆಪ್ಟೆಂಬರ್ 3ರಂದು ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಮಹಾಪುರಾಣ ಮಂಗಳೋತ್ಸವ ಕಾರ್ಯಕ್ರಮ ಜರುಗಲಿದ್ದು, ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಕಾರ್ಯಕ್ರಮ, 9 ಗಂಟೆಗೆ ಶಿವನ ಅಲಂಕಾರ ಕಾರ್ಯಕ್ರಮ, 12 ಗಂಟೆಗೆ 201 ಸ್ವಾಮಿಗಳ ಪಾದ ಪೂಜೆ ಕಾರ್ಯಕ್ರಮ ಹಾಗೂ 1 ಗಂಟೆಗೆ ಮಹಾಪ್ರಸಾದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಆತ್ಮೀಯ ಬಂಧುಗಳೇ, ದಿನಾಂಕ 3/9/2024ರಂದು ಶ್ರೀ ಈಶ್ವರ ದೇವಾಲಯ, ಸಂಪಿಗೆ ನಗರ, ಹಳೆ ಜವರಿಗೆ ರಸ್ತೆ, ಕಲಬುರಗಿ ಹತ್ತಿರ ಶ್ರಾವಣ ಮಾಸದ ದಿನದಂದು ಪುರಾಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ನಮ್ಮ ನಗರದ ಎಲ್ಲ ಭಕ್ತಾದಿಗಳಿಗೆ ಮನವಿ ಏನಂದರೆ, ಸಮಯ 9 ಗಂಟೆಯಿಂದ 12 ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳುತ್ತದೆ. ಆದ ಕಾರಣ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು, ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು.
ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.